ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಭರತ್ ಅವ್ರನ್ನ ಮಾತಾಡಿಸಿ, ಈಗ ನಾವು ಯಾವುದೇ ಒಂದು ತೋಟಪಟ್ಟಿ ಬೆಳೆಗಳಂತ ತಗೊಂಡಾಗ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಇವೆಲ್ಲ ಬಹುವಾರ್ಷಿಕ ಬೆಳೆಗಳಾಗಿರ್ತವೆ. ಅಲ್ಟಿಮೇಟ್ಲಿ ನಮಗೆ ಇದರಲ್ಲಿ ಸಸಿಗಳ ಆಯ್ಕೆ ಹೇಗೆ, ಬೀಜಗಳ ಆಯ್ಕೆ ಹೇಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ನಾವು ಒಂದು ತೆಂಗು ಅಂತ ತಗೊಂಡಾಗ ಅದರಲ್ಲಿ ಬೀಜಗಳ ಆಯ್ಕೆ ಹೇಗಿರಬೇಕು, ತಾಯಿ ಮರದ ಗುಣಲಕ್ಷಣ ಹೇಗಿರಬೇಕು, ಈ ಗರಿಗಳಾಗಿರ್ಬೋದು, ಮತ್ತು ಈ ಒಂದು ತೆಂಗಿನಕಾಯಿಗಳ ಸಂಖ್ಯೆ ಎಷ್ಟಿರಬೇಕು, ಮತ್ತು ತೆಂಗಿನಕಾಯಿ ಗುಣಲಕ್ಷಣ ಹೇಗಿರಬೇಕು, ಮತ್ತು ಆಯ್ಕೆ ಮಾಡಿದಾದಮೇಲೆ ಅದನ್ನು ಯಾವ ರೀತಿ ನಾಟಿ ಮಾಡಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲ ರೈತ ಬಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ಅಂತ ಹೇಳಿ. ನಾನು ಪ್ರಸ್ತುತ ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ನೋಡ್ತಾ ಹೋದರೆ ತೆಂಗು ನಮ್ಮ ರಾಜ್ಯದ ಬಹುಮುಖ್ಯ ಬೆಳೆ ಅಂತ ಹೇಳ್ಬೋದು. ಆದರೆ ಕಾಲಕ್ಕನುಗುಣವಾಗಿ ಇವತ್ತಿನ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ಮಧ್ಯ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನು ನಾವು ತೆಂಗು ಬೆಳೀತಾ ಇದ್ವಿ, ನಮ್ಮ ತುಮಕೂರು ಭಾಗ ಆಗ್ಬೋದು, ಹಾಸನ ಆಗ್ಬೋದು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ ಇಂಥ ಭಾಗಗಳಲ್ಲಿ ಇವತ್ತು ತೆಂಗಿನ ಒಂದು ಪ್ರದೇಶ ಕ್ರಮೇಣ ಕ್ಷೀಣವಾಗಿ ಬರ್ತಾ ಅಡಿಕೆ ಪ್ರದೇಶ ಹೆಚ್ಚಾಗ್ತಾ ಇದೆ. ಕಾರಣ ತಮಗೆಲ್ಲವೂ ತಿಳಿದೇ ಇದೆ, ಇವತ್ತು ಅಡಿಕೆಗಿರುವಂಥ ಉತ್ತಮ ಬೆಲೆ ಅಂತ ಹೇಳ್ಬೋದು. ಆದರೆ ಸರಿಸುಮಾರು ಈಗ ನೀವು ಒಂದು ತಿಂಗಳಿಂದ ಗಮನಿಸ್ತಾ ಹೋದರೆ ತೆಂಗಿನ ಬೆಲೆ ಕೂಡ ಏರ್ತಾ ಇದೆ. ಎಳನೀರಿನಿಗೆ ಕೂಡ ಉತ್ತಮವಾದಂಥ ಬೇಡಿಕೆ ಇದೆ. ಅದರಿಂದ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಅಡಿಕೆಗೆ ಉತ್ತಮ ಬೆಲೆ ಇದ್ದರೂ ಕೂಡ ನಮಗೆ ಬಹುವಾರ್ಷಿಕ ಬೆಳೆಯಾಗಿ ನೋಡಿದಾಗ ತೆಂಗು ಒಂದು ಉತ್ತಮ ಆದಾಯ ತರುವ ಬೆಳೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ನಮಗೆ ಅಡಿಕೆ ಉತ್ತಮ ಇಳುವರಿ ಕೊಡ್ತಾ ಇರ್ಬೋದು, ಉತ್ತಮ ಬೆಲೆ ಕೂಡ ಸಿಗ್ತಾ ಇರ್ಬೋದು. ಆದರೆ ತೆಂಗು ಯಾವಾಗಲೂ ನಮಗೆ ಒಂದು ನಿಶ್ಚಿತ ಠೇವಣಿ ಇದ್ದ ಹಾಗೆ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಏನು ಹೇಳ್ತೀವಿ. ಯಾಕೆಂದರೆ ನೀವು ಗಮನಿಸ್ತಾ ಹೋದರೆ ತೆಂಗು 1 ವರ್ಷ, 2 ವರ್ಷ, 3 ವರ್ಷ ಸ್ವಲ್ಪ ಮಳೆ ಕಡಿಮೆ ಆದರೂ ಕೂಡ ಅಥವಾ ಮಳೆ ಅತ್ತಿತ್ತ ಆದರೂ ಕೂಡ ತಡ್ಕೊಳ್ಳೋಂಥ ಶಕ್ತಿ ಹೊಂದಿದೆ. ಸ್ವಲ್ಪ ನೀರು ಕಡಿಮೆ ಇರೋ ಪ್ರದೇಶದಲ್ಲಿ ಇತ್ತೀಚೆಗೆ ರೈತರು ಹೆಚ್ಚಿಗೆ ಅಡಿಕೆ ಹೋಲೋದ್ರ ಬದಲು ತೆಂಗಿನ ತೋಟವನ್ನು ತಾವು ಮಾಡ್ಕೋಬೋದು. ಮತ್ತು ಇದರಲ್ಲೂ ಕೂಡ ತೆಂಗಿನಲ್ಲಿ ಅನೇಕ ಅಂತರ ಬೆಳೆಗಳನ್ನು ಬೆಳ್ಕೊಂಡು ಅದರಿಂದ ಆದಾಯಗಳನ್ನು ನಾವು ತಗೋಬೋದು. ಮತ್ತು ಇಂಥ ಒಂದು ತೆಂಗಿನ ಬೆಳೆ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಬಹುವಾರ್ಷಿಕ ಬೆಳೆ, ಸುಮಾರು 50, 60, 70 ವರ್ಷ ಬದುಕುವಂಥ ಬೆಳೆಯಾಗಿರೋದ್ರಿಂದ ನಾವು ಬಹುಮುಖ್ಯವಾಗಿ ಯಾವ ರೀತಿ ಬಿತ್ತನೆಕಾಯಿ ತಗೋತೀವಿ, ಯಾವ ರೀತಿ ತಾಯಿ ಮರನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ನರ್ಸರಿ ಮಾಡಿ ಸಸಿ ನಾವು ನಾಟಿ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ನಾವು ಯಾವ ರೀತಿ ಒಂದು ತಾಯಿ ಮರ ಆಯ್ಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ತಮಗೆಲ್ಲ ತಿಳಿದಿರೋ ಹಾಗೆ ತೆಂಗು ಕಲ್ಪವೃಕ್ಷ ಅಂತ ಹೇಳ್ತೀವಿ ನಾವು. ಅಂದರೆ ಕಲ್ಪವೃಕ್ಷ ಅಂತ ಹೇಳಿದ್ರೆ ತೆಂಗಿನ ಮರದಲ್ಲಿರುವ ಯಾವುದೇ ಭಾಗವು ನಮಗೆ ವೇಸ್ಟ್ ಅಂತ ಹೇಳೋ ಹಾಗಿಲ್ಲ. ಪ್ರತಿಯೊಂದು ಭಾಗವನ್ನು ಒಂದಲ್ಲ ಒಂದು ಕಾರಣಕ್ಕೆ ನಾವು ಉಪಯೋಗಿಸ್ತಾ ಬರ್ತಾ ಇರ್ತೀವಿ. ನಮ್ಮ ಸಂಪ್ರದಾಯದಲ್ಲಿ ಪೂಜೆಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಒಂದು ಹುಟ್ಟಿನಿಂದ ಸಾವಿನವರೆಗೂ ನಮಗೆ ತೆಂಗಿನ ಉಪಯೋಗ ಇದ್ದೇ ಇರುತ್ತೆ. ಇಂಥ ಒಂದು ತೆಂಗಿನಲ್ಲಿ ನಮಗೆ ಬಹುಮುಖ್ಯವಾಗಿ ತಾಯಿ ಮರದ ಆಯ್ಕೆ ನೋಡ್ಕೋಬೇಕಾಗತ್ತೆ. ನಾವು ಯಾವ ರೀತಿ ಇರಬೇಕು ತಾಯಿ ಮರ ಅಂತ ಹೇಳೋದಾದರೆ, ಸಾಮಾನ್ಯವಾಗಿ ಮಳೆಯ ಆಶ್ರಿತದಲ್ಲಿ ಕನಿಷ್ಠ ಪಕ್ಷ 100ರಿಂದ 120 ಕಾಯಿನ ಪ್ರತಿ ವರ್ಷ ಬಿಡ್ತಾ ಇರಬೇಕು. ಅದು ಅದರ ಜೊತೆಗೆ ಒಂದು ತೆಂಗಿನ ಮರಕ್ಕೆ ಎಷ್ಟು ವಯಸ್ಸಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ. ನಮ್ಮಲ್ಲಿ ರೈತರಿಗೆ ಬಹಳಷ್ಟು ಅಡಿಕೆಯಲ್ಲಾಗಲಿ ತೆಂಗಲ್ಲಾಗಲಿ ಏನಾಗ್ತದೆ, ರೈತರಿಗೆ ನಾವು ಎಷ್ಟು ಹಳೆ ಮರದಿಂದ ಕಾಯಿ ತಂದಿದ್ದೀವಿ ಅಷ್ಟು ಹಿರಿಮೆ ಅನ್ನೋ ರೀತಿ ನಾವು ಹೇಳ್ಕೊತಾ ಇರ್ತೀವಿ. ಉದಾಹರಣೆಗೆ, ನಾನು 60 ವರ್ಷದ ಅಡಿಕೆ ಮರದಿಂದ ಗೋಟು ತಂದು ಹಾಕ್ತೆ, 80 ವರ್ಷ ಹಳೆ ತೆಂಗಿನ ಮರದಿಂದ ನಾನು ಕಾಯಿ ತಂದು ಸಸಿ ಮಾಡಿದ್ದೀನಿ ಅಂತ ಹೇಳ್ತೀವಿ. ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ನಾವು ಯಾವಾಗಲೂ ಮಧ್ಯಮ ವಯಸ್ಸಿನ ತೆಂಗಿನ ಮರ ಅಂತ ಏನು ಹೇಳ್ತೀವಿ, ಆ ಮರದಿಂದ ನಾವು ತಳ್ಳು ಅಥವಾ ಕಾಯಿಯನ್ನು ಆಯ್ಕೆ ಮಾಡಿಕೊಂಡು ಸಸಿ ಮಾಡೋದು ಬಹಳ ಯೋಗ್ಯ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ, ಒಂದು ತೆಂಗಿನ ಮರದ ಸರಾಸರಿ ವಯಸ್ಸು 70 ವರ್ಷ ಅಂತ ಇಟ್ಕೊಂಡ್ರೆ ನಾವು ಸುಮಾರು 25ರಿಂದ 35 ವರ್ಷದ ಮರ ಏನಿದೆ ತೆಂಗಿನ ಮರ, ಅದು ನಮಗೆ ಮಧ್ಯಮ ವಯಸ್ಸಿನ ಮರ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಾವು ಒಂದು 25 ವರ್ಷ ಆಯಿತು ಅಂತ ಇಟ್ಕೊಂಡ್ರೆ 8 ವರ್ಷದ ನಂತರ ಫಲ ಶುರು ಆಗಿದ್ರೆ ಒಂದು 10-15 ವರ್ಷಗಳ ಕಾಲ ನಾವು ಅದ್ರ ಫಲ ಯಾವ ರೀತಿ ಬಿಡುತ್ತೆ ಅಂತ ಗಮನಿಸಿ ನೋಡಿರ್ತೀವಿ. ಅದ್ರ ಕ್ವಾಲಿಟಿ ಏನಂತ ಗೊತ್ತಿರುತ್ತೆ, ಬಹಳ ಗುಣಗಳನ್ನ ನಾವು ತಿಳ್ಕೊಂಡಿರ್ತೀವಿ. ಆ ಒಂದು ಆಧಾರದಲ್ಲಿ ಇದು ಬಹುವಾರ್ಷಿಕದಲ್ಲೇ ನಮಗೆ ಉತ್ತಮ ಬೆಳೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ಬರ್ತದೆ. ಮತ್ತು ಈ ಮಧ್ಯಮ ವಯಸ್ಸಿನ ಮರ ಹಳೆ ಮರಕ್ಕಿಂತ ಏನು ಉತ್ತಮ ಅನ್ನೋದಾದರೆ, ಯಾವಾಗಲೂ ಒಬ್ಬ ಮನುಷ್ಯನೇ ಆಗಲಿ ಒಂದು ಮರನೇ ಆಗಲಿ ತನ್ನ ಮಧ್ಯಮ ವಯಸ್ಸಿನಲ್ಲಿ ಉತ್ತಮ ಕ್ಷಮತೆಯನ್ನು ಹೊಂದಿರ್ತದೆ. ಈಗ ಒಬ್ಬ ಯುವಕ ಕೆಲಸ ಮಾಡೋದಕ್ಕೂ ಒಬ್ಬ ವಯಸ್ಸಾದವ್ರ ಕೆಲಸ ಮಾಡೋಕ್ಕೂ ಏನು ವ್ಯತ್ಯಾಸ ಇರುತ್ತೋ, ತೆಂಗಿನ ಮರದಲ್ಲೂ ಒಂದು ಮಧ್ಯಮ ವಯಸ್ಸಿನ ಮರ 25-30 ವರ್ಷದ ಮರ ಏನಿರುತ್ತೆ ಅದು ಉತ್ತಮವಾದ ಇಳುವರಿಯನ್ನು ಕೊಡ್ತದೆ, ರೋಗ ನಿರೋಧಕ ಶಕ್ತಿ ಇರ್ತದೆ. ಅದರಿಂದಾಗಿ ನಾವು ಮಧ್ಯಮ ವಯಸ್ಸಿನ ಮರವನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಡಿಕೆಯಲ್ಲೂ ಕೂಡ ಮಧ್ಯಮ ವಯಸ್ಸಿನ ಮರವನ್ನೇ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಇದೆರಡು ಪಾಯಿಂಟ್ ಆದಮೇಲೆ ಮೂರನೇದು, ತೆಂಗಿನ ಮರ ನೋಡಿದಾಗ ನಮ್ಗೆ ಯಾವ ರೀತಿ ಕಾಣಿಸ್ಬೇಕು. ಸಾಮಾನ್ಯವಾಗಿ ನೋಡಿದಾಗ ಒಂದು ತೆಂಗಿನ ಮರದಲ್ಲಿ ಛತ್ರಿ ಆಕಾರದಲ್ಲಿ ಆ ಮೇಲ್ಗಡೆ ಏನು ಎಲೆಗಳಿರ್ತವೆ, ಗರಿಗಳಿರ್ತವೆ, ಅವು ಇರಬೇಕು.
ಮತ್ತು ಅದ್ರ ಜೊತೆಗೆ ಕನಿಷ್ಠ ಪಕ್ಷ 30 ಗರಿಗಳು ಇರಬೇಕು ಒಂದು ತೆಂಗಿನ ಮರದಲ್ಲಿ. 30 ಗರಿಗಳು ಉತ್ತಮವಾಗಿ ಹರಡ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ತೆಂಗಿನ ಗರಿಗಳು ಬಾಗಿರಬಾರ್ದು, ಜೋತು ಬಿದ್ದ ಹಾಗೆ ಇರಬಾರ್ದು. ಅರ್ಧ ಚಂದ್ರಾಕೃತಿ ಅಂದರೆ ಒಂದು 180 ಡಿಗ್ರಿ 180 ಡಿಗ್ರಿ ಕೋನಾಕಾರ ಏನು ಹೇಳ್ತೀವಿ ಆ ಆಕಾರಕ್ಕೆ ಅದು ನಿಂತಿರಬೇಕು. ಕೆಳಗಡೆ ಗರಿಗಳು ಬಾಗಿರಬಾರ್ದು. 30 ಗರಿ ಇರಬೇಕು, ಉತ್ತಮವಾಗಿ ಹರಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ ನಾವು ಯಾವುದೇ ಸಂದರ್ಭದಲ್ಲಿ ಗಮನಿಸಿ ನೋಡಿದಾಗ ಒಂದು ತೆಂಗಿನ ಮರದಲ್ಲಿ ಕನಿಷ್ಠ ಪಕ್ಷ 12 ಗೊನೆಗಳು ಇರಬೇಕು. 12 ಗೊನೆಗಳು ಯಾವ ರೀತಿ ಇರಬೇಕು, ಅದರ ಅರ್ಥ ಏನು ಅಂದರೆ ಒಂದು ತೆಂಗಿನ ಮರ ಪ್ರತಿ ತಿಂಗಳು ಒಂದೊಂದು ಗೊನೆಯನ್ನು ಬಿಡ್ತಾ ಇರಬೇಕು ಅಂತ ಹೇಳಿ. ಈಗ ಉದಾಹರಣೆಗೆ ನೀವು ಟಾಪ್ ಮೋಸ್ಟ್ ಮೇಲ್ಗಡೆ ತುದಿ ನೋಡಿದಾಗ ಹೊಸ ಹೊಂಬಾಳೆ ಇವತ್ತು ಹೊಡೆದಿರ್ಬೋದು. ಅದಕ್ಕೆ ಆಪೋಸಿಟ್ ಆಗಿ ಆ ಹೊಂಬಾಳೆ ಹೊಡೆದು ಸಣ್ಣ ಗಾತ್ರದ ಕಾಯಾಗಿರ್ತದೆ. ಮತ್ತೊಂದು ಇನ್ನೊಂದು ಕಡೆ ಬಂದದ್ದು ಆ ಕಾಯಿಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ. ಅದರ ಆಪೋಸಿಟ್ ಬಂದದ್ದು ಸ್ವಲ್ಪ ಎಳ್ನೀರು ಹಂತದಲ್ಲಿ ಇರ್ತದೆ. ಯಾವಾಗಲೂ ಗೊನೆಗಳು ವಿರುದ್ಧಾಕಾರದಲ್ಲಿ ಬಿಟ್ಕೊಂಡು ಹೋಗ್ತಾವೆ ನಿಮಗೆ. ಅದರಿಂದಾಗಿ ಒಂದು ತೆಂಗಿನ ಮರದಲ್ಲಿ ಹೊಸ ಹೊಂಬಾಳೆಯಿಂದ ಹಿಡಿದು ಕಪ್ಪಿಗೆ ತಿರುಗಿರುವಂಥ ಒಂದು ಕಾಯಿ ಏನಿರ್ತವೆ ಅಲ್ಲಿವರೆಗೂ ನಾವು ಅಷ್ಟು ಹಂತದಲ್ಲಿ ಎಲ್ಲ ತೆಂಗಿನ ಕಾಯಿಗಳು ಅಥವಾ ಗೊನೆಗಳು ಇರಬೇಕಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ ಪ್ರಮುಖವಾದ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಈ ಗೊನೆಗಳು ಯಾವಾಗ್ಲೂ ಗರಿಗಳ ಮೇಲೆ ಕೂತಿರಬೇಕು. ಈಗ ತೆಂಗಿನ ಮರದಲ್ಲಿ ನೀವು ನೋಡ್ತಾ ಹೋದರೆ ಒಂದು ತೆಂಗಿನ ಗೊನೆ ಅಂತ ತಗೊಂಡ್ರೆ ನಾವು ಸರಿಸುಮಾರು 20ರಿಂದ 30 ಕಾಯಿಗಳು ಇರ್ತವೆ. ಉದಾಹರಣೆಗೆ ಒಂದು ಎಳನೀರ ಹಂತದಲ್ಲಿ ನೀವು ತಗೊಂಡಾಗ ಒಂದು ಎಳನೀರು ನಿಮಗೆ ಕನಿಷ್ಠ ಪಕ್ಷ 1.5-2 kg ತೂಕ ಇರ್ತದೆ. ಅಂಥ ತೂಕವನ್ನು ಒಂದು 25-30 kg ತೂಕವನ್ನು ಜೋತು ಬಿದ್ದಂಥ ಸಂದರ್ಭದಲ್ಲಿ ಮರ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಒಂದು ತೆಂಗಿನ ಗರಿ ಅಥವಾ ಮೊಟ್ಟೆ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಗೊನೆ ಕೂತಿರಬೇಕು. ಯಾವುದೇ ಕಾರಣಕ್ಕೂ ಗೊನೆ ಜೋತು ಬಿದ್ದಿರಬಾರ್ದು. ಅಂಥ ಮರವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಬಹಳ ಮುಖ್ಯವಾದಂಥ ಅಂಶಗಳು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಈಗ ನಾವು ಪ್ರಮುಖವಾಗಿ ನೋಡೋದಾದ್ರೆ ಯಾವ ರೀತಿ ಕಾಯಿನ ಆಯ್ಕೆ ಮಾಡ್ಕೋಬೇಕು. ಮರ ಸರಿ, ನಾವು ಎಲ್ಲ ವಯಸ್ಸು ಎಲ್ಲ ನೋಡಿದ್ವಿ, ಆಯ್ಕೆ ಮಾಡ್ಕೊಂಡ್ವಿ. ಆದರೆ ಕಾಯಿ ಯಾವ ರೀತಿ ಇರಬೇಕು ಅನ್ನೋದು ಬಹಳ ಮುಖ್ಯವಾಗ್ತದೆ. ಈಗ ಉದಾಹರಣೆಗೆ ನಾವು ಹೇಳ್ಬೇಕಂತ ಹೇಳಿದ್ರೆ, ಯಾವಾಗಲೂ ಒಂದು ಗೊನೆ ಒಡೆದ ನಂತರ ಕನಿಷ್ಠ ಪಕ್ಷ 10ರಿಂದ 12 ತಿಂಗಳಾಗಿರ್ಬೇಕು ಒಂದು ಕಾಯಿಗೆ ಅಂತ ಹೇಳ್ತೀವಿ. ಅಂದರೆ ಪೂರ್ಣ ಬಲಿತ ಕಾಯಿ ಅಂತ ಹೇಳ್ತೀವಿ. ಒಂದು 10ರಿಂದ 12 ತಿಂಗಳಾಗಿರ್ಬೇಕು ಕಾಯಿಗೆ. ಆ ಕಾಯಿ ಎಷ್ಟು ತೂಕ ಇರಬೇಕು? ಈಗ ಉದಾಹರಣೆಗೆ ಬಹಳಷ್ಟು ಜನ ಏನು ಹೇಳ್ತಾರೆ, ತುಂಬ ದಪ್ಪ ಕಾಯಿ ತಂದು ನಾಟಿ ಮಾಡ್ಬೋದೋ, ಇಲ್ಲ ಸಣ್ಣ ಕಾಯಿ ನಾಟಿ ಮಾಡ್ಬೋದೋ, ಮಧ್ಯಮ ಗಾತ್ರದ ಕಾಯಿ ಇರಬೇಕು ಅನ್ನೋದು ಬಹಳ ಮುಖ್ಯ. ನಾವು ಅದನ್ನು ಗಮನಿಸ್ತಾ ಹೋದರೆ ಸಾಮಾನ್ಯವಾಗಿ ನಾವು ಮಧ್ಯಮ ಗಾತ್ರದ ಕಾಯಿಯನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಕಾರಣ ಏನಂತ ಹೇಳಿದ್ರೆ,
ಯಾವಾಗ್ಲೂ ನೀವು ಈಗ ಉದಾಹರಣೆಗೆ ದೊಡ್ಡ ಗಾತ್ರದ ಕಾಯಿ ಇತ್ತು ಅಂತ ಇಟ್ಕೊಳ್ಳಿ. ದೊಡ್ಡ ಗಾತ್ರದ ಕಾಯಲ್ಲಿ ಏನಾಗ್ತದೆ, ನಮಗೆ ಒಂದು ಗೊನೆಯಲ್ಲಿ 20-25 ಕಾಯಿ ಇರೋ ಜಾಗದಲ್ಲಿ ದೊಡ್ಡ ಗಾತ್ರದ ಕಾಯಿ ಆದರೆ ಕೇವಲ 10-12 ಕಾಯಿ ಇರ್ತವೆ. ಪ್ರತಿ ಕಾಯಿ ನಾವು ಎಡೆದ ನಂತರ 1 kg ತೂಕ ಬಂದರೂ ಕೂಡ 10 kg ಆಗ್ತದೆ. ಆದರೆ ಅದ್ರ ಬದಲು 25 ತೆಂಗಿನಕಾಯಿಗಳು 600 ಗ್ರಾಮ್ ಬಂದರೆ ನಮಗೆ ಉತ್ತಮವಾದಂಥ ಇಳುವರಿ ಬರ್ತದೆ. ಅದು ಪ್ರಮುಖವಾದ ಅಂಶ. ಅತಿ ಸಣ್ಣ ಕಾಯಿ ಆದರೂ ಕೂಡ ನಮಗೆ ವ್ಯಾವಹಾರಿಕವಾಗಿ ಮಾರ್ಕೆಟ್ನಲ್ಲಿ ಅದರ ಮೂಮೆಂಟ್ ಇರೋದಿಲ್ಲ. ಅದರಿಂದಾಗಿ ಮಧ್ಯಮ ಗಾತ್ರದ ಕಾಯಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಮಧ್ಯಮ ಗಾತ್ರದ ಕಾಯಿ ಅಂದರೆ ಯಾವ ರೀತಿ ಅಂತ ಹೇಳೋದಾದರೆ, ಒಂದು ಪೂರ್ಣ ಬಲಿತ ಕಾಯಿ ಸಿಪ್ಪೆ ಸಮೇತ ತೂಕ ಹಾಕಿದಾಗ 1200 ಗ್ರಾಮ್ ತೂಕ ಬರಬೇಕು ಅಂತ ಹೇಳ್ತೀವಿ. ಸಿಪ್ಪೆ ಎಡೆದ ನಂತರ ಕನಿಷ್ಠ ಪಕ್ಷ 600ರಿಂದ 650 ಗ್ರಾಮ್ ತೂಕ ಬರಬೇಕು. ಅದು ಒಂದು ಪಕ್ಷ ಕೊಬ್ಬರಿಯಾಗಿ ಪರಿವರ್ತನೆ ಮಾಡಿದ್ರೆ 150 ಗ್ರಾಮ್ ಕೊಬ್ಬರಿ ಇರಬೇಕು ಅಂತ ಹೇಳ್ತೀವಿ. ಅಂದರೆ ಆವ್ರೇಜ್ ಸರಾಸರಿ ಹೇಳ್ತಾ ಇರೋದು ನಾನು. 150 ಗ್ರಾಮ್ ಕೊಬ್ಬರಿ ಆಗಬೇಕು, 600 ಗ್ರಾಮ್ ಎಡೆದಂಥ ತೆಂಗಿನಕಾಯಿ ಆಗಬೇಕು, 1200 ಗ್ರಾಮು ಸಿಪ್ಪೆ ಸಮೇತ ತೆಂಗಿನಕಾಯಿ ಇರಬೇಕು. ಇಂಥ ತೆಂಗಿನಕಾಯಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾಟಿಗೆ ಉಪಯೋಗಿಸಿದಲ್ಲಿ ಇದು ಬಹಳ ಉಪಯೋಗಕಾರಿ ಆಗ್ತದೆ ಅಂತ ಹೇಳ್ಬೋದು. ಅದರಿಂದಾಗಿ ತೆಂಗಿನ ಮರದಲ್ಲಿ ಇಷ್ಟೆಲ್ಲ ಆಯ್ಕೆಗಳನ್ನು ನಾವು ಮಾಡ್ಕೋಬೇಕು. ಇದ್ರ ಜೊತೆಗೆ ತಮಗೆ ತಿಳಿದಿರೋ ಅಂಥ ಉತ್ತಮವಾದ ಇನ್ನೊಂದು ಮಾಹಿತಿ ಅಂತ ಹೇಳಿದ್ರೆ, ರೋಗ ಮುಕ್ತವಾಗಿರಬೇಕು, ಕೀಟ ಮುಕ್ತವಾಗಿರಬೇಕು, ಉತ್ತಮ ಇಳುವರಿ ಕೊಡ್ತಾ ಇರಬೇಕು, ನೋಡಲಿಕ್ಕೆ ಭಾಳ ಚೆನ್ನಾಗಿರಬೇಕು. ಅದರಿಂದಾಗಿ ಇದಿಷ್ಟನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಯಾವಾಗಲೂ. ಇದರ ಜೊತೆಗೆ ಇತ್ತೀಚೆಗೆ ನಾನು ಹೇಳ್ತಾ ಇರೋದು, ತೆಂಗಿನ ಮಾರ್ಕೆಟು, ಕೊಬ್ಬರಿ ಮಾರ್ಕೆಟು ಸ್ವಲ್ಪ ಕಮ್ಮಿ ಆದ ನಂತರ ಎಳನೀರ ಮಾರ್ಕೆಟ್ ನಮಗೆ ರೈತರ ಕೈ ಹಿಡಿತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಎಳನೀರಿಗೆ ಉತ್ತಮ ಬೆಲೆ ಇವತ್ತಿಗೂ ಕೂಡ ಸಿಗ್ತಾ ಇದೆ. ಯಾಕೆಂದರೆ ತೆಂಗು ಇತ್ತೀಚೆಗೆ ನೀವು ನೋಡ್ತಾ ಹೋದರೆ ಕೇವಲ 3-4 ತಿಂಗಳ ಹಿಂದೆ ಕೇವಲ 1 kg ತೆಂಗಿನಕಾಯಿ ಕೇವಲ 20-22 ರೂಪಾಯಿಗೆ ಬಂದಿತ್ತು. ಕೊಬ್ಬರಿ ಕೂಡ ಬರೀ 65-85 ರೂಪಾಯಿಗೆ ಬಂದಿತ್ತು. ಆದರೆ ಅದೃಷ್ಟವಶಾತ್ ಈಗ ತೆಂಗಿನಕಾಯಿ ಬೆಲೆ ಕೂಡ ಕೆಜಿಗೆ 40-42 ರೂಪಾಯಿ ಆಗ್ತಾ ಇದೆ. ಕೊಬ್ಬರಿ ಬೆಲೆ ಕೂಡ 135-140 ರೂಪಾಯಿ ಆಗ್ತಾ ಬರ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ತೆಂಗು ಬೆಳೆಗಾರರಿಗೆ. ಆದರೆ ಯಾವತ್ತೂ ಕೂಡ ಎಳನೀರ ಮಾರ್ಕೆಟು ಅಷ್ಟು ಕಡಿಮೆ ಹಂತಕ್ಕೆ ಬಿದ್ದಿಲ್ಲ ಪ್ರಸ್ತುತ ಸನ್ನಿವೇಶದಲ್ಲಿ. ಅದರಲ್ಲೂ ಕೂಡ ಈಗ ನೀವು ಶುರು ಆಯಿತು ಅಂತ ಹೇಳಿದ್ರೆ, ಯಾವಾಗ ಜನವರಿ ಫೆಬ್ರವರಿಯಿಂದ ಶುರು ಆದರೆ ಮೇವರೆಗೂ ಕೂಡ ಈ ಬೇಸಿಗೆ ಸಮಯದಲ್ಲಿ ಎಳನೀರಿಗೆ ಬಹಳ ಬೇಡಿಕೆ ಕಂಡು ಬರ್ತದೆ ನಮಗೆ. ಸರಿಸುಮಾರು ಎಳ್ನೀರಿಗೆ ನೀವು 15 ರೂಪಾಯಿ ಒಂದು ಎಳ್ನೀರಿಗೆ ಇಟ್ಕೊಂಡು 30-35 ರೂಪಾಯಿವರೆಗೂ ಯಾವ ತಿಂಗಳು ಯಾವ ಸೀಸನ್ನು ಅನ್ನೋದನ್ನು ನೋಡಿಕೊಂಡು ನಮಗೆ ಈ ಎಳನೀರಿನ ಮಾರ್ಕೆಟ್ ಏರ್ತಾ ಹೋಗ್ತಾ ಇದೆ. ಇಂಥ ಎಳನೀರಿನ ಒಂದು ಟೆಂಡರ್ ಕೋಕೋನಟ್ ಎಳನೀರಿನ ಮಾರ್ಕೆಟ್ ಯಾವಾಗ ಹೆಚ್ಚಿಗೆ ಇರ್ತದೆ ಅಂಥ ಕಡೆ ನಾವು ರೈತರಲ್ಲಿ ಗಮನಿಸ್ತಾ ಇರೋದು ಪ್ರಮುಖ ಅಂಶ ಅಂತ ಏನು ಹೇಳಿದ್ರೆ ಶೇಪ್. ಎಳನೀರಿನವ್ರು ಏನು ಕೇಳ್ತಾ ಇದ್ದಾರೆ, ರೌಂಡ್ ಕಾಯಿ ಇದ್ದರೆ ನಾವು ಭಾಳ ಉತ್ತಮ ಅಂತ ಹೇಳ್ತಾರೆ. ಯಾವುದು ಉದ್ದ ಎಳ್ನೀರು ಬರ್ತದೆ ಅದನ್ನು ಅವ್ರು ಅಷ್ಟೊಂದು ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಅದರಿಂದಾಗಿ ಕೆಲ ರೈತರು ಇತ್ತೀಚೆಗೆ ರೌಂಡ್ ಇರೋವಂಥ ಮರದ ಕಾಯಿಗಳನ್ನೇ ಆಯ್ಕೆ ಮಾಡಿ ಸಸಿ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾ ಇದ್ದಾರೆ. ಆದರೆ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ನೀವು ರೌಂಡ್ ಕಾಯಿ ಆಗಲಿ ಉದ್ದ ಕಾಯಿ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳು ಯಾವುದೂ ಇಲ್ಲ. ನೀವು ಯಾವುದೇ ಆಯ್ಕೆ ಮಾಡ್ಕೊಂಡ್ರು ಕೂಡ ಕಾಯಿ ಕೊಬ್ಬರಿ ಕ್ವಾಲಿಟಿಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಒಂದು ಎಳನೀರನ್ನು ನೋಡಿದಾಗ ಅದರ ಅಕ್ಸೆಪ್ಟಬಿಲಿಟಿ ಅಂತೀವಿ, ನೋಡಿದ ತಕ್ಷಣ ಅದ್ರ ಕಡೆಗೆ ಆಕರ್ಷಿತವಾಗೋದು ನೋಡಿದಾಗ ರೌಂಡ್ ಎಳ್ನೀರಿಗೆ ಇವತ್ತು ಹೆಚ್ಚಿನ ಬೇಡಿಕೆ ಇದೆ. ಅದರಿಂದಾಗಿ ಕಾಯಿಯನ್ನು ಕೂಡ ಅದೇ ರೀತಿ ಆಯ್ಕೆ ಮಾಡ್ಕೊತಾ ಇದ್ದಾರೆ ರೈತರು. ಈಗ ಈ ರೀತಿ ನಮ್ದು ತಾಯಿ ಮರದ ಆಯ್ಕೆ ಆಯಿತು, ಮತ್ತು ಕಾಯಿಯ ಆಯ್ಕೆ ಕೂಡ ಆಯಿತು ಅಂತ ಇಟ್ಕೊಂಡ್ಮೇಲೆ ನಾವು ಸರಿಸುಮಾರು ಒಂದು ತೆಂಗಿನಕಾಯಿಯನ್ನು ಕಟಾವು ಮಾಡಿದ ನಂತರ 1 ತಿಂಗಳು ಅಥವಾ 2 ತಿಂಗಳು ಹಾಗೆ ಇಡಕ್ಕೆ ಹೇಳ್ತೀವಿ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಮನೆಗಳಲ್ಲಿ ಅಟ್ಟೆಗಳಿತ್ತು, ಅಟ್ಟೆಗಳಲ್ಲಿ ಶೇಖರಣೆ ಮಾಡಿರ್ತಿದ್ರು. ನೀರು ಇಂಗಿದ ನಂತರ ಅಂದರೆ ಸ್ವಲ್ಪ ಪ್ರಮಾಣದ ನೀರು ಉಳಿಕೆ ಆದ ನಂತರ ನಾವು ಬಳಸ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತೆಂಗು ಹಾಕೋಕ್ಕೆ ಅಟ್ಟೆಗಳ ಕಮ್ಮಿ ಇದ್ದಾವೆ. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾಯಿದ್ದಾರೆ, ಈಗ ನೆಲದಿಂದ ಮೇಲಕ್ಕೆ ಒಂದು ಬೇಸ್ಮೆಂಟ್ ರೀತಿ ಮಾಡ್ಕೊಂಡು ಅಲ್ಲೂ ಕೂಡ ಶೇಖರಣೆ ಮಾಡ್ತಾಯಿದ್ದಾರೆ, ಅಥವಾ ಮರಳ ಮೇಲೆ ಕೂಡ ನಾವು ಇಡಬಹುದು. ಇಲ್ಲ ಅಂತ ಹೇಳಿದ್ರು ಕೂಡ ತಳ್ಳು ಅಂತ ಹೇಳ್ತೀವಿ ರೈತರ ಭಾಷೆಯಲ್ಲಿ. ಒಂದು ಕಾಯಿ ಪೂರ್ಣ ಬಲಿತ ನಂತರ ಹಳದಿ ಬಣ್ಣಕ್ಕೆ ತಿರುಗಿ ಹಳದಿ ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆ ಕಪ್ಪು ಬಣ್ಣದ ಕಾಯಿಯನ್ನು ತಳ್ಳು ಅಂತ ಹೇಳ್ತೀವಿ. ಈ ತಳ್ಳು ಸಾಮಾನ್ಯವಾಗಿ ನಾವು ನೆಡಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ, ನಾವು ಸುಮಾರು ನೀವು ಒಂದು ಕಾಯಿಯಲ್ಲಿ ಒಂದು 50 ml 60 ml ನೀರಿದೆ ಅಂತ ಹೇಳಿದ್ರೆ ನಿಮಗೆ ನೀರಿದೆ ಅಂತ ಅನ್ನಿಸ್ತಾ ಇರಬೇಕು ಒಳಗೆ, ಆದರೆ ಪೂರ್ತಿ ಬತ್ತು ಹೋಗಿರಬಾರ್ದು. ಯಾವುದೇ ಕಾರಣಕ್ಕೂ ತೆಂಗಿನಕಾಯಿಯಲ್ಲಿ ನೀರು ಹೆಚ್ಚಾಗೂ ಇರಬಾರ್ದು, ಪೂರ್ತಿ ಬತ್ತು ಹೋಗಿರಬಾರ್ದು. ನೀವು ಅಳ್ಳಾಡಿಸಿದಾಗ ಕಾಯಿಯಲ್ಲಿ ನೀರು ಇರಬೇಕು, ಅದು ಬಹಳ ಮುಖ್ಯ. ಅಂಥ ಕಾಯಿಗಳನ್ನು ನಾವು ನರ್ಸರಿ ಮಾಡಲಿಕ್ಕೆ ಖಂಡಿತವಾಗಿ ಬಳಸ್ತಾ ಹೋಗ್ಬೋದು. ಈಗ ನರ್ಸರಿ ಯಾವ ರೀತಿ ಮಾಡಬೇಕು ಅಂತ ನೋಡೋಕೆ ಬರೋದಾದರೆ, ತಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚಿನಗಳಲ್ಲಿ ಕೆಲ ಭಾಗದಲ್ಲಿ ನರ್ಸರಿಗಳಲ್ಲಿ ನಾವು ನೋಡ್ತಾ ಹೋದರೆ ಕವರು ಅಥವಾ ಚೀಲಗಳಲ್ಲಿ ತೆಂಗಿನಕಾಯಿಗಳನ್ನು ಹಾಕಿ ಮಾರಾಟ ಮಾಡ್ತಾ ಇದ್ದಾರೆ. ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಇವತ್ತು ಅದನ್ನು ತಗೊಂಡೋಗಿ 1-2 ಕಾಯಿ ನೆಡೋರಿಗೆ ಖಂಡಿತವಾಗಿ ಅದು ಉಪಯೋಗ ಆಗ್ಬೋದು. ಆದರೆ ನಾವು ರೈತರ ದೃಷ್ಟಿಕೋನದಲ್ಲಿ ನೋಡಿದಾಗ ಆ ರೀತಿ ಕವರ್ಗೆ ಹಾಕಿ ನೇರವಾಗಿ ರೈತರಿಗೆ ಕೊಡೋದು ಸ್ವಲ್ಪ ತ್ರಾಸದಾಯಕ, ಮತ್ತು ಅದರದ ಬೆಲೆ ಕೂಡ ಹೆಚ್ಚಾಗ್ತದೆ. ಅದರಿಂದಾಗಿ ನಾವು ನಾರ್ಮಲ್ ಯಾವುದು ರೈತರು ಸಾಮಾನ್ಯವಾಗಿ ನರ್ಸರಿ ಮಾಡ್ತದೆ ಅದ್ರ ಬಗ್ಗೆ ನೋಡೋದಾದರೆ, ತೆಂಗಿನ ನರ್ಸರಿ ಮಾಡಬೇಕಾದ್ರೆ ನಾವು ಸರಿಸುಮಾರು ನೀವು ಗಮನಿಸ್ತಾ ಹೋಗೋದಾದರೆ ಒಂದು ತೆಂಗಿನಕಾಯಿಗೆ ನಾವು ನಾಟಿ ಮಾಡ್ಬೇಕಂತ ಹೇಳಿದ್ರೆ 1 ಅಡಿ ಜಾಗ ಬೇಕು ಅಂತ ಹೇಳ್ತೀವಿ. ಈಗ ತೆಂಗಿನಕಾಯಿನ ಯಾವ ರೀತಿ ನಾಟಿ ಮಾಡಬೇಕು? ಮೊದಲನೇದಾಗಿ ಒಂದು ತೆಂಗಿನಕಾಯಿ ಇದೆ ಅಂತ ಹೇಳಿದ್ರೆ ತೆಂಗಿನಕಾಯಿಯ ತೊಟ್ಟು ಭಾಗ ಅಂತ ಇಟ್ಕೊಳ್ಳೋಣ, ಕಣ್ಣು ಅಂತ ಹೇಳ್ತೀವಿ.
ಆ ಕಣ್ಣು ಭಾಗನ ನಾವು ನೆಟ್ಟಿಗೆ ನಿಲ್ಲಿಸಿ ನಾಟಿ ಮಾಡಬೇಕೋ ಮಲಗಿಸ್ಬೇಕೋ ಅಥವಾ ಯಾವ ರೀತಿ ಇಡಬೇಕು ಅನ್ನೋದು ಪ್ರಮುಖ ಪ್ರಶ್ನೆ. ಸರ್ವೇ ಸಾಮಾನ್ಯವಾಗಿ ನಾವು ಹೇಳೋದೇನಂತ ಹೇಳಿದ್ರೆ, ಈಗ ಭಾಳಷ್ಟು ಜನ ನೀವು ಸಾವಯವ ಕೃಷಿಕರು ನೋಡಿ ಅಥವಾ ನೈಸರ್ಗಿಕ ಕೃಷಿಕರು ಏನು ಹೇಳ್ತಾರೆ, ಯಾವಾಗಲೂ ಅವ್ರು ಹೇಳೋ ಒಂದು ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ದೇವೋದ್ದೇಶ ಮರದಿಂದ ಬಿದ್ದಾಗ ಯಾವ ಪೊಸಿಷನ್ನಲ್ಲಿ ಕಾಯಿ ಇರ್ತದೋ ಆ ಪೊಸಿಷನ್ನಲ್ಲೇ ಅದು ಮೊಳಕೆ ಹೊಡೆಯೋಕ್ಕೆ ಸುಲಭವಾದ ವಿಧಾನ ಅಂತ ಹೇಳ್ತಾರೆ. ಅಂದರೆ ಉದಾಹರಣೆಗೆ ಒಂದು ತೆಂಗಿನ ಮರದಿಂದ ಕಾಯಿ ಕೆಳಗೆ ಬೀಳ್ತು ಅಂತ ಹೇಳಿದ್ರೆ ಯಾವಾಗಲೂ ನೆಟ್ಟಗೆ ನಿಲ್ಲಲ್ಲ, ಅದು ಮಲಗುತ್ತೆ. ಅದು ಅವರ ಒಂದು ಟ್ರೆಡಿಷನಲ್ ನಾಲೆಡ್ಜ್ ಅಂತ ಹೇಳ್ತೀವಿ, ಪಾರಂಪರಿಕ ಜ್ಞಾನದಿಂದ ಅವ್ರು ಹೇಳೋದು. ವೈಜ್ಞಾನಿಕವಾಗಿ ನೋಡಿದಾಗಲೂ ಕೂಡ ನಾವು ನೆಟ್ಟಿಗೆ ನಿಲ್ಸೋದಕ್ಕಿಂತ ನೀವು ಓರೆ ಮಾಡಿ 45 ಡಿಗ್ರಿ ಕೋನದಲ್ಲಿ ಅಥವಾ ಮಲಗಿಸಿ ನಾಟಿ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಕಾರಣ ಏನು, ವೈಜ್ಞಾನಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ತಮಗೆಲ್ಲ ತಿಳಿದಿರೋ ಹಾಗೆ ಎಳನೀರಿನಲ್ಲಿ ಅನೇಕ ಪೋಷಕಾಂಶಗಳಿವೆ, ತಮಗೆಲ್ಲ ತಿಳಿದಿದೆ. ಒಂದು ಗಿಡಕ್ಕೆ ಬೇಕಾದಂಥ ಪೋಷಕಾಂಶ ಅಂತ ಹೇಳಿದ್ರೆ ಉದಾಹರಣೆಗೆ ಸೈಟೋಕೈನಿನ್ ಅಂತ ಇಟ್ಕೊಳ್ಳೋಣ. ಸೈಟೋಕೈನಿನ್ ಅಂಶ ಕೂಡ ನಮ್ಮ ಎಳನೀರಿನಲ್ಲಿ ಇದೆ. ಈಗ ಉದಾಹರಣೆಗೆ ಒಂದು ವಾಟರ್ ಬಾಟ್ಲ್ ಎಕ್ಸಾಂಪಲ್ ತಗೊಳ್ಳೋಣ ನಾವು. ಉದಾಹರಣೆನ ಒಂದು ಅರ್ಧ ಲೀಟ್ರ್ ವಾಟರ್ ಬಾಟ್ಲಲ್ಲಿ ಇರುತ್ತೆ. ಅರ್ಧ ಲೀಟ್ರ್ ವಾಟರ್ ಬಾಟ್ಲಲ್ಲಿ ನಾನು ಸುಮಾರು ಒಂದು 300 ml ನೀರು ಕುಡಿತೀನಿ, ಒಂದು 100 ml 200 ml ನೀರು ಉಳಿದಿರುತ್ತೆ. ಆ ಉಳಿದಿದ್ದಂಥ ನೀರನ್ನು ನಾನು ನೇರವಾಗಿ ಇಟ್ಟಾಗ ಏನಾಗುತ್ತೆ, ಆ ಮುಚ್ಚಳದ ಭಾಗಕ್ಕೆ ನೀರು ತಲುಪ್ತಾ ಇರಲ್ಲ. ನಾನು ಅದನ್ನೇ ಅಡ್ಡಲಾಗಿ ಮಲಗಿಸಿದ್ರೆ ಆ ನೀರು ಮುಚ್ಚಳದ ಭಾಗಕ್ಕೆ ತಲುಪುತ್ತದೆ. ಇದೇ ರೀತಿ ತೆಂಗಿನಕಾಯಿ ಕೂಡ ನೆಟ್ಟಗಿಟ್ಟಾಗ ನೀವು ಆ ಎಳನೀರು ಮೊಳಕೆ ಭಾಗಕ್ಕೆ ತಲುಪಲ್ಲ. ಆದರೆ ನೀವು ಅಡ್ಡಲಾಗಿ ಮಲಗಿಸಿದಾಗ ಏನಾಗ್ತದೆ, ಆ ಎಳನೀರು ಮೊಳಕೆ ಭಾಗಕ್ಕೆ ತಾಗ್ತದೆ. ಮೊಳಕೆ ಭಾಗದಲ್ಲಿ ನಮಗೇನು ಅಂಶಗಳು ಬೇಕು, ಪೋಷಕಾಂಶ ಹಿಡ್ಕೊಂಡು ಮೊಳಕೆ ಬರೋಕ್ಕೆ ಸುಲಭ ಆಗ್ತದೆ ಅನ್ನೋದು ಒಂದು ವಾದ. ಅದ್ರ ಜೊತೆಗೆ ಈಗ ನರ್ಸರಿ ನಾವು ಯಾವ ರೀತಿ ಮಾಡ್ತೀವಿ, ಏನಕ್ಕೆ ಅಡ್ಡಲಾಗಿ ನಾಟಿ ಮಾಡಬೇಕು ಅನ್ನೋದಾದರೆ, ನರ್ಸರಿ ಯಾವ ರೀತಿ ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಒಂದು 25 ಅಡಿ ಉದ್ದ, ಒಂದು 5 ಅಡಿ ಅಗಲದ ಬೆಡ್ ಮಾಡ್ಕೊಳಕ್ಕೆ ಹೇಳ್ತೀವಿ. ಬೆಡ್ ಅಂತ ಹೇಳಿದ್ರೆ ಮಡಿ, ಸಸಿ ಮಡಿಲಿ ಎತ್ತರ ಮಡಿನೂ ಬರುತ್ತೆ, ಫ್ಲಾಟ್ ಬೆಡ್ ಅಂತ ಹೇಳ್ತೀವಿ, ಮತ್ತು ಸಂಕನ್ ಬೆಡ್, ಗುಂಡಿ ಮಡಿ ಅಂತಲೂ ಹೇಳ್ತೀವಿ. ತೆಂಗಲ್ಲಿ ಯಾವಾಗಲೂ ನಾವು ಗುಂಡಿ ಮಡಿ ಮಾಡ್ತೀವಿ. ಏನಕ್ಕೆ, ಯಾವ ರೀತಿ ಮಾಡ್ತೀವಿ, 25 ಅಡಿ ಉದ್ದ 5 ಅಡಿ ಅಗಲದಲ್ಲಿ ಒಂದೂವರೆ ಅಡಿ ಆಳದ ಗುಂಡಿ ತಗೋತೀವಿ, ಅಂದರೆ ಟ್ರೆಂಚ್ ತಗೋತೀವಿ. ಕಾಲುವೆ ತಗೊಂಡು ಆ ಮಣ್ಣನ್ನು ಪಕ್ಕಕ್ಕೆ ಹಾಕೊಂಡು ಹೋಗ್ತೀವಿ. ತೆಂಗಿನಕಾಯಿಗಳನ್ನು ಯಾವಾಗ್ಲೂ ಒಂದೇ ಭಾಗಕ್ಕೆ ಮಲಗಿಸ್ದಾಗ, ಈಗ ಕಣ್ಣು ನಾನು ಎಡಭಾಗಕ್ಕೆ ಬಾಗಿದೆ ಅಂದರೆ ನೆಕ್ಸ್ಟ್ ಕಾಯೋದು ಕಣ್ಣು ಎಡಭಾಗಕ್ಕೆ ಬಾಗಬೇಕು, ಆ ರೀತಿ ಜೋಡಿಸ್ಕೊಂಡು ಹೋಗ್ತೀವಿ 25 ಕಾಯಿನ. ನೆಕ್ಸ್ಟು ಪಕ್ಕದ ಏನು ಮಣ್ಣು ತೆಗಿತೀವಿ ಆ ಮಣ್ಣನ್ನು ಇದ್ರ ಮೇಲೆ ಮುಚ್ತೀವಿ, ಆ ರೀತಿ ನಾಟಿ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಗಮನ ಹರಿಸ್ಬೇಕಾಗಿರೋದು ಏನಂತ ಹೇಳಿದ್ರೆ, ಯಾವಾಗಲೂ ತೆಂಗನ್ನು ಒಂದು ಗಾದೆನೇ ಇದೆ, ಏನಂತಿದೆ, ಬಾಳೆನ ಬಗದ್ ನೆಡು ತೆಂಗನ್ನು ತೇಲ್ಸ್ ನೆಡು ಅಂತ ಹೇಳ್ತಾರೆ ನಮ್ಮ ಹಿರಿಕರು. ಅಂದರೆ ಬಾಳೆ ನಾಟಿ ಮಾಡ್ಬೇಕಂತ ಹೇಳಿದ್ರೆ ಯಾವಾಗಲೂ ಆಳವಾಗಿ ಗುಂಡಿ ತೆಗೆದು ನಾಟಿ ಮಾಡಿ, ತೆಂಗನ್ನು ಯಾವಾಗಲೂ ಮೇಲ್ಗಡೆನೇ ನಾಟಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ಈ ರೀತಿ ನಾಟಿ ಮಾಡಿದಾಗಲೂ ಕೂಡ ಯಾವ ರೀತಿ ಇರಬೇಕಂತ ಹೇಳಿದ್ರೆ, ಮೇಲ್ಗಡೆ 1 ಸೆಂಟಿಮೀಟರ್ ಅಥವಾ 1 ಇಂಚು ಮರಳು ಅಥವಾ ಮಣ್ಣು ಮೇಲ್ ಬಿದ್ದಿರ್ಬೇಕಷ್ಟೇ. ಯಾವುದೇ ಕಾರಣಕ್ಕೂ ಅದಕ್ಕಿಂತ ಹೆಚ್ಚಾಗಿ ಮಣ್ಣು ಮೇಲ್ ಬಿದ್ದಿರಬಾರ್ದು, ಕಾಯಿ ಕೊಳೆಯುವಂಥ ಚಾನ್ಸಸ್ ಇರ್ತದೆ. ಒಂದು ಸಾರಿ ನೀವು ನೀರಾವರಿ ಮಾಡಿದ್ರಿ ಅಂತ ಹೇಳಿದ್ರೆ, ನೀರು ಹಾಯಿಸಿದ್ರಿ ಅಂತ ಹೇಳಿದ್ರೆ, ಆ ತೆಂಗು ನೀವೇನು ಮಲಗಿಸಿರ್ತೀರಲ್ಲ ಅದರದ್ದು ಒಂದು ಬುರುಡೆ ಆಕಾರ ನಿಮಗೆ ಕಾಣಿಸ್ತಾ ಇರಬೇಕು ಒಂದು ಬಾರಿ ನೀರು ಹಾಯಿಸಿದ ತಕ್ಷಣ. ಅಂದರೆ ಅಷ್ಟು ಮೇಲ್ಗಡೆ ತೆಳ್ಳಗೆ ನಾವು ನಾಟಿ ಮಾಡಿರಬೇಕು, ಬಹಳ ಮುಖ್ಯವಾಗಿ. ಮತ್ತು ಇದರಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಮಣ್ಣು ಯಾವಾಗಲೂ ಮರಳು ಮಿಶ್ರಿತ ಮಣ್ಣಾಗಿದ್ರೆ ಅಥವಾ ಮರಳು ಮಿಶ್ರಿತ ಕೆಮ್ಮಣ್ಣಾಗಿದ್ರೆ ಒಳ್ಳೆಯದು. ಕಪ್ಪು ಮಣ್ಣಲ್ಲೇ ನಾವು ಸಾಮಾನ್ಯವಾಗಿ ನರ್ಸರಿ ಮಾಡ್ಲಿಕ್ಕೆ ಹೇಳೋದಿಲ್ಲ. ಈ ರೀತಿ ಒಂದು ಬ್ಲಾಕ್ನಲ್ಲಿ ನೀವು 25 ತೆಂಗಿನಕಾಯಿಗಳು 4 ಸಾಲಲ್ಲಿ ಮಾಡ್ಕೊಂಡ್ರೆ ಒಂದು 100 ಗಿಡ ಬೀಳ್ತವೆ. ಅದ್ರ ಪಕ್ಕ ಒಂದು ಏರ್ಮಡಿ ರೀತಿ ಕಟ್ಟೆ ಬದು ರೀತಿ ಹಾಕೊಂಡ್ರೆ ನೀವು ನೀರು ಹಾಯಿಸ್ಲಿಕ್ಕೆ ಸುಲಭ ಆಗ್ತದೆ. ಒಂದ್ಸಾರಿ ನೀರು ಕಿತ್ಬಿಟ್ರೆ ಆ 100 ಗಿಡಗಳಿಗೂ ನೀರು ಹಾಕೋತದೆ, ಮತ್ತೆ ನೆಕ್ಸ್ಟ್ ಬೆಡ್ಗೆ ನೀವು ಹೋಗ್ಬೋದು. ಈ ರೀತಿ ನರ್ಸರಿ ನಿರ್ವಹಣೆನ ಸಾಮಾನ್ಯವಾಗಿ ನಮ್ಮೆಲ್ಲ ತೋಟಗಾರಿಕೆ ಇಲಾಖೆಗಳಲ್ಲೂ ಕೂಡ ಇದೇ ರೀತಿ ಮಾಡ್ತಾರೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ.
ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ನಾವು ನಾರ್ಮಲ್ ಆಗಿ ಮಾಡಕ್ ಹೋದ್ರೆ ಏನು ಮಾಡ್ತೀವಿ, ಸಾಕಷ್ಟು ಜಾಗ ಕೊಟ್ಟು ದೂರ ನಾಟಿ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಳೆ ನಿರ್ವಹಣೆ ಕಷ್ಟ ಆಗ್ತದೆ, ಗೊಬ್ಬರ ನಿರ್ವಹಣೆ ಕಷ್ಟ ಆಗ್ತದೆ. ತದನಂತರ ನಮಗೆ ಇನ್ನಿತರ ಕಾರ್ಯಗಳಿಗೆ ನಮಗೆ ತೊಂದರೆ ಆಗ್ತಾ ಹೋಗುವಂಥ ಅವಕಾಶಗಳಿರ್ತದೆ. ಅದರಿಂದಾಗಿ ನರ್ಸರಿಯನ್ನು ಈ ರೀತಿ ಮಾಡಬೇಕು. ಈಗ ನಾನು ಹೇಳಿದ ಮೊದಲನೇ ವಾಕ್ಯಕ್ಕೆ ಬರೋದಾದರೆ, ಏನಕ್ಕೆ ನಾನು ಅಡ್ಲಾಗಿ ನಾಟಿ ಮಾಡಬೇಕು ಅಂತ ಹೇಳಿದೆ, ಮೊದಲನೇದಾಗಿ ಎಳನೀರು ಆ ಭಾಗಕ್ಕೆ ಸಿಗ್ತದೆ ಅಂತ. ಈಗ ಉದಾಹರಣೆಗೆ ಈ ರೀತಿ ನಾಟಿ ಮಾಡಿದ ಸುಮಾರು 1.5-2 ತಿಂಗಳಲ್ಲಿ ಮೊಳಕೆ ಶುರು ಆಗ್ತವೆ. ಯಾವಾಗಲೂ ಮೊಳಕೆ ಬೇಗ ಬಂದಂಥ ತೆಂಗಿನ ಸಸಿಗಳು ಸೂಕ್ತ. ಮೊಳಕೆ ತುಂಬ ಲೇಟಾಗಿ 3 ತಿಂಗಳು 4 ತಿಂಗಳು ಲೇಟಾಗಿ ಬಂತು ಅಂತ ಹೇಳಿದ್ರೆ ಅಂಥ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಯಾಕೆಂದರೆ ವಿಗರ್ ಅಂತ ಹೇಳ್ತೀವಿ, ತನ್ನ ಬೇಗ ಬೆಳಿಬೇಕು ಅನ್ನೋ ಗುಣ ಛಲ ಗಿಡದಲ್ಲಿ ಹೆಚ್ಚಾಗಿಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ ನ್ಯಾಚುರಲ್ ಆಗಿ. ಅದರಿಂದಾಗಿ ಮೊದಲು ಮೊಳಕೆ ಬಂದಂಥ ಗಿಡಗಳನ್ನು ನಾವು ಯಾವಾಗಲೂ ನಾಟಿ ಮಾಡೋಕ್ಕೆ ಶಿಫಾರಸು ಮಾಡ್ತೀವಿ. ತುಂಬ ಲೇಟಾಗಿ ಎಲ್ಲ ಮೊಳಕೆ ಬಂದು ಇನ್ನೊಂದು 10-20 ಗಿಡ ಯಾವ್ದು ಲೇಟಾಗಿ ಬಂತು ಅಂಥ ಗಿಡಗಳನ್ನು ನಾವು ಬಳಸೋಕ್ಕೆ ಹೇಳೋದಿಲ್ಲ ಮುಖ್ಯವಾಗಿ. ಈಗ ಮತ್ತೆ ಮಲಗಿಸಿ ನಾಟಿ ಮಾಡೋದ್ರಿಂದ ಅಥವಾ ಉದ್ದಕ್ಕೆ ನಾಟಿ ಮಾಡೋದ್ರಲ್ಲಿ ವ್ಯತ್ಯಾಸ ಏನು ಬರ್ತದೆ ಅಂತ ನಾವು ಜನರಲ್ ಆಗಿ ನೋಡೋದಾದ್ರೆ, ಈಗ ಉದಾಹರಣೆಗೆ ಒಬ್ಬ ರೈತನಾಗಿ ನಾನು ಒಂದು 500 ತಳ್ಳುಗಳನ್ನು ನಾಟಿ ಮಾಡಿರ್ತೀನಿ, ತೆಂಗಿನ ತಳ್ಳುಗಳನ್ನು. ನಾನು ಅದನ್ನು ಕಿತ್ತು ಒಬ್ರಿಗೆ ಮಾರಾಟ ಮಾಡಬೇಕು ಅಂತ ಹೇಳಿದಾಗ ನಾನು ನೇರವಾಗಿ ಒಂದೊಂದನ್ನು ಗುದ್ದಿಯಲ್ಲಿ ಬಗ್ದು ಅಥವಾ ಕಿತ್ತು ನಾನು ನಾಟಿ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಏನು ಬಳಸ್ತೀವಿ, ಹಾರೆ ಅಥವಾ ಇದು ಸಲಾಕೆ ಅಂತದನ್ನು ಬಳಸ್ತೀವಿ. ಹಾರೆ ಹಾಕ್ಬೇಕಾದ್ರೆ ಈಗ ಉದಾಹರಣೆಗೆ ನೋಡಿ, ಈ ರೀತಿ ಉದ್ದಕ್ಕಿತ್ತು ಅಂತ ಹೇಳಿದ್ರೆ ನೀವು ಹಾರೆ ಹಾಕ್ಬೇಕಾದ್ರೆ, ಈಗ ಉದಾಹರಣೆಗೆ ಒಂದು ತೆಂಗಿನಕಾಯಿ 3/4 ಅಡಿಯಿಂದ 1 ಅಡಿ ಉದ್ದ ಇರುತ್ತೆ ಅಂತ ಇಟ್ಕೊಂಡ್ರೆ ನೀವು ಹಾರೆ ಹಾಕ್ಬೇಕಾದ್ರೆ ಎಲ್ಲಿಗಾದ್ರೂ ಗಾಯ ಆಗ್ಬೋದು. ಆದರೆ ನೀವು ಮಲಗಿಸಿದ್ರೆ ಆರಾಮಾಗಿ ಕೆಳಕ್ಕೆ ಹಾರೆ ಹಾಕಿ ನೀವು ಮೇಲಕ್ಕೆ ಎತ್ಬೋದು. ಇದು 2ನೇ ಉಪಯೋಗ. 3ನೇ ಉಪಯೋಗ ಬಂದು, ನೀವು ನೇರವಾಗಿ ನಾಟಿ ಮಾಡಿದಾಗ ಮಣ್ಣಿಗೆ ಕೇವಲ ಸ್ವಲ್ಪ ಭಾಗ ಮಾತ್ರ ತಾಗ್ತಾ ಇರ್ತದೆ, ಅಷ್ಟು ಭಾಗ ಮಾತ್ರ ಬೇರು ಬರ್ತಾ ಇರ್ತದೆ. ಅದೇ ನೀವು ಅಡ್ಡಲಾಗಿ ಮಲಗಿಸಿದಾಗ ಹೆಚ್ಚಿನ ಭಾಗ ಭೂಮಿಗೆ ಒತ್ಕೊಂಡಿರ್ತದೆ, ಹೆಚ್ಚಿನ ಬೇರು ಬರ್ತದೆ. ಹೆಚ್ಚಿನ ಬೇರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಪೋಷಕಾಂಶ ಬೇಗ ಇರ್ತದೆ, ಬೇಗ ಮೊಳಕೆ ಬರುತ್ತದೆ, ಉತ್ತಮವಾಗಿ ಬೆಳೀತದೆ. 4ನೇ ಪಾಯಿಂಟ್ಗೆ ಹೋಗೋದಾದ್ರೆ ನಾವು ಈಗ ನಾನು ನೇರವಾಗಿ ನಾಟಿ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಒಂದ್ರ ಪಕ್ಕ ಒಂದು ಇಟ್ಕೊಂಡು ಹೋದಾಗ ಕೆಲವೊಂದು ಸಾರಿ ಏನು ಮಾಡ್ತದೆ, ಅಂತರ ಕಮ್ಮಿ ಆಗ್ತದೆ. ಅಂತರ ಕಮ್ಮಿ ಆದಂಥ ಸಂದರ್ಭದಲ್ಲಿ ಯಾವುದೇ ಗಿಡಕ್ಕೂ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತೀವಿ, ಫೋಟೋಸಿಂಥಸಿಸ್. ಆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಬೆಳಕು ಬಹಳ ಬೇಕೇ ಬೇಕು. ನಾನು ಹತ್ತಿರಕ್ಕೆ ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಅಂಥ ತೆಂಗಿನಕಾಯಿಗಳಲ್ಲೇ ನರ್ಸರಿಯಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ, ಜಗಳ, ಯಾವುದಕ್ಕೆ, ಬೆಳಕಿಗಾಗಿ. ಅಂಥ ಸಂದರ್ಭದಲ್ಲಿ ಗಿಡಗಳು ಸಣ್ಣದಾಗಿ ಎತ್ತರಕ್ಕೆ ಬೆಳ್ಕೊಂಡು ಹೋಗ್ತವೆ. ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಂಬುವಾಗಿ ಬರೋದಿಲ್ಲ, ದಪ್ಪವಾಗಿ ಬರೋದಿಲ್ಲ. ಅದೇ ನೀವು ಅಡ್ಡಲಾಗಿ ನಾಟಿ ಮಾಡಿದಾಗ ಅದರಲ್ಲೂ ಕಣ್ಣುಗಳನ್ನು ಒಂದೇ ದಿಕ್ಕಿಗೆ ಮಾಡಿ ನೀವು ನಾಟಿ ಮಾಡಿದಾಗ ಏನಾಗುತ್ತೆ, ಕನಿಷ್ಠ ಪಕ್ಷ ಒಂದು ಮೊಳಕೆಗೂ ಇನ್ನೊಂದು ಮೊಳಕೆಗೂ 1 ಅಡಿ ಜಾಗ ಸಿಗುತ್ತೆ ನಿಮಗೆ. ಅಂಥ ಜಾಗ ಸಿಗೋದ್ರಿಂದ ಆ ಬರುವಂಥ ಮೊಳಕೆಗಳು ಸಾಕಷ್ಟು ಬೆಳಕನ್ನು ಹೀರ್ಕೊಂಡು ಉತ್ತಮವಾಗಿ ಬೆಳೆಯುವಂಥ ಅವಕಾಶ ಇರ್ತದೆ. ಇದಿಷ್ಟು ಇದನ್ನು ಗಮನಿಸ್ಕೊಂಡಾಗ ರೈತರು ತಮ್ಮ ತಮ್ಮ ಪ್ರದೇಶದಲ್ಲಿ ಯಾವ ತಳಿಗಳನ್ನು ಬೆಳಿತೀರಿ ಅದರ ಬಗ್ಗೆ ಇದರ ಒಂದಷ್ಟು ಗಮನ ಇಟ್ಕೊಂಡು ತಾವು ಬೆಳೆಯೋದಾದರೆ ಬಹಳ ಉತ್ತಮವಾದಂಥ ನರ್ಸರಿ ಸಸಿಗಳನ್ನು ನಾವು ಬೆಳೆಸ್ಬೋದು. ಇದಿಷ್ಟು ಆದ ನಂತರ ಎಷ್ಟು ದಿನಗಳ ಸಸಿಗಳನ್ನು ನಾಟಿ ಮಾಡ್ಬೇಕು ನಾನು ಅನ್ನೋದು ಬಹಳ ಪ್ರಮುಖವಾದ ಪ್ರಶ್ನೆ. ಯಾಕೆಂದ್ರೆ ಇವತ್ತು ನೀವು ಮಾರುಕಟ್ಟೆಯಲ್ಲಿ ನೋಡ್ತಾ ಹೋದರೆ ನಿಮಗೆ 10 ತಿಂಗಳಿಂದ ಸಸಿಯಿಂದ ಹಿಡಿದು 3 ವರ್ಷ 4 ವರ್ಷ ಸಸಿಗಳು ಕೂಡ ನಿಮಗೆ ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಮಾರ್ಕೆಟಲ್ಲಿ ಅಂದರೆ ರೈತರು ಅಥವಾ ನರ್ಸರಿಗಳು ನಿಮಗೆ 1 ವರ್ಷದ ಸಸಿ ಬೇಕಾ, 2 ವರ್ಷ 3 ವರ್ಷ ಈ ರೀತಿ ಸಸಿಗಳನ್ನು ಮಾರಾಟ ಮಾಡ್ತಾರೆ.
ಆದರೆ ಬೆಲೆ ಕೂಡ ಅದೇ ರೀತಿ ಏರಿಸ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ 1 ವರ್ಷದ ಸಸಿಗೆ 75 ರೂಪಾಯಿ ಅಂತ ಇಟ್ಕೊಂಡ್ರೆ ತೋಟಗಾರಿಕೆ ಇಲಾಖೆಯಲ್ಲಿ, ನರ್ಸರಿಗಳಲ್ಲಿ 100 ರೂಪಾಯಿ ಅಂತ ಇಟ್ಕೊಂಡ್ರೆ 2ನೇ ವರ್ಷಕ್ಕೆ 150 ರೂಪಾಯಿ, 3ನೇ ವರ್ಷಕ್ಕೆ 250 ರೂಪಾಯಿ, ಈ ರೀತಿ ಮಾಡ್ತಾ ಹೋಗ್ತಾರೆ. ಮತ್ತು ನಮ್ಮ ರೈತರಲ್ಲೂ ಕೂಡ ಇನ್ನೊಂದು ಅಭ್ಯಾಸ ಇದೆ, ಜಪ್ಪೆ ಸಸಿ ಅಂತ ಹೇಳ್ತಾರೆ. ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ನೋಡಿದ್ರೆ ನೀವು ಜಪ್ಪೆ ಸಸಿ ಅಂತ ಹೇಳ್ತಾರೆ. ಅಂದರೆ ಇದನ್ನು ನಾವು ಪ್ರೈಮರಿ ನರ್ಸರಿ ಅಂತ ಹೇಳ್ತೀವಿ. ಅಲ್ಲಿಂದ ಸಸಿಗಳನ್ನು 1 ವರ್ಷ ಆದಮೇಲೆ ಕಿತ್ತು 1 ಅಡಿ 1.5 ಅಡಿ ಅಂತರ ಕೊಟ್ಕೊಂಡು ಮತ್ತೆ ನಾಟಿ ಮಾಡ್ತಾರೆ. ಮತ್ತೆ ನಾಟಿ ಮಾಡಿದ ನಂತರ ಆ ತೆಂಗಿನ ಗರಿಗಳು ನೀವು ನೋಡಿದ್ರೆ ಸಣ್ಣ ಸಸಿಯಲ್ಲಿ ಕೂಡ್ದಂಗೆ ಇರ್ತವೆ, ಅದು ಹೊಡೆತ ತಗೊಂಡು ಸೀಳ್ ಬಿಡ್ತಾವೆ ಗರಿಗಳು. ಮಾಮೂಲಿ ತೆಂಗಿನ ಗರಿಗಳು ಏನು ಕಾಣಿಸ್ತವೆ ಆ ರೀತಿ ಸೀಳ್ ಬಿಡ್ತವೆ. ಅಂಥ ಗರಿಗಳಿಗೆ ಜಪ್ಪೆ ಸಸಿ ಅಂತಾರೆ. ಆ ಸಸಿಗಳನ್ನು ಕೂಡ ನಾಟಿ ಮಾಡ್ಲಿಕ್ಕೆ ಬಳಸ್ತಾರೆ. ಆದರೆ ನಾವು ವೈಜ್ಞಾನಿಕವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವಾಗಲೂ 1 ವರ್ಷದಿಂದ 1.5 ವರ್ಷದ ಸಸಿ ಏನಿದೆ ಅದು ನಾಟಿಗೆ ಸೂಕ್ತ ಅಂತ ಹೇಳ್ತೀವಿ. ಕಾರಣ ಏನಂತ ಹೇಳಿದ್ರೆ, ನಿಮಗೆ ಸಣ್ಣ ಸಸಿ ಇದ್ದಾಗ ನಾವು ಕೀಳ್ತೀವಿ, ಹೊಸ ಜಾಗಕ್ಕೆ ನಾಟಿ ಮಾಡಿದ್ರೆ ಹೊಸ ಬೇರ್ಗಳು ಬರೋಕ್ಕೆ ಸುಲಭ ಆಗ್ತದೆ. ಯಾವಾಗ ನಾವು ದೊಡ್ಡ ಗಿಡನ ನಾಟಿ ಮಾಡೋಕೆ ಹೋಗ್ತೀವಿ, ಬೇರ್ಗಳು ಡಿಸ್ಟರ್ಬ್ ಆಗ್ತವೆ, ಅಲುಗಾಡ್ತವೆ, ಮತ್ತು ಹೊಸ ಜಾಗಕ್ಕೆ ಹೊಂದಾಣಿಕೊಳ್ಳೋಕ್ಕೆ ಟೈಮ್ ತಗೋಬೋದು ಅನ್ನೋ ಕಾರಣಕ್ಕೆ ಹೇಳ್ತೀವಿ. ಆದರೆ ರೈತರು ಅವರ ಪರಿಸ್ಥಿತಿಗೆ ಅನುಗುಣವಾಗಿ, ಅವರ ಅವಶ್ಯಕತೆಗೆ ಅನುಗುಣವಾಗಿ ಖಂಡಿತವಾಗಿ 2 ವರ್ಷ 3 ವರ್ಷ ಸಸಿ ಬಳಸಿದ್ರು ಕೂಡ ಏನು ತೊಂದರೆ ಇಲ್ಲ. ಆದರೆ ಉತ್ತಮ ಬೆಳವಣಿಗೆಗೆ, ಉತ್ತಮ ಸಕ್ಸಸ್ ರೇಟ್ಗೆ ನೀವು 1-1.5 ವರ್ಷದ ಸಸಿ ಬಹಳ ಸೂಕ್ತ ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಆ ಸಸಿಗಳಲ್ಲಿ ಗೆಡ್ಡೆ ದಪ್ಪನಾಗಿರಬೇಕು, ಕನಿಷ್ಠ ಪಕ್ಷ 8ರಿಂದ 10 ಗರಿಗಳಿರಬೇಕು. ಇಂಥ ಗರಿಗಳಿದ್ರೆ ತಮಗೆ ಬಹಳ ಒಳ್ಳೆಯದು. ಮತ್ತು ಅದನ್ನು ನಾಟಿ ಮಾಡಬೇಕಾದ್ರೆ ಗಮನ ಹರಿಸ್ಕೋಬೇಕು ನಾವು ಕೆಲವೊಂದು. ಏನಂತ ಹೇಳ್ತೀವಿ, ಈಗ ನಾನು ಆಗಲೇ ಹೇಳ್ದಂಗೆ ತೆಂಗನ್ನು ತೇಲ್ಸ್ ನೆಡು, ಬಾಳೆ ಬಗದ್ ನೆಡು ಅಂತ ಹೇಳಿದೆ. ಹಂಗಾದ್ರೆ ಏನು ಮಾಡಬೇಕು, ಬರೀ ಒಂದು ಗುದ್ಲಿ ಮಣ್ಣು ತೆಗೆದು ಬರೀ ಆ ತೆಂಗಿನ ಸಸಿ ನಾಟಿ ಮಾಡ್ಬೋದಾ ನಾನು? ಖಂಡಿತ ಇಲ್ಲ. ಯಾವಾಗಲೂ ನೀವು ಆದಷ್ಟು 4 ಅಡಿ 4 ಅಡಿ ಅಥವಾ 3 ಅಡಿ 3 ಅಡಿ 3 ಅಡಿ ಅಗಲ 3 ಅಡಿ ಆಳದಷ್ಟು ಗುಂಡಿ ತೆಗೆದು ಅದಕ್ಕೆ ಮೇಲ್ಮಣ್ಣನ್ನು ಕೆಳಗೆ ಹಾಕಿ ಸ್ವಲ್ಪ ಪ್ರಮಾಣದ ಮನೆ ಗೊಬ್ಬರವನ್ನು ಹಾಕಿ, ಆ ಗೊಬ್ಬರದ ಜೊತೆಗೆ ಸಾಧ್ಯವಾದರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತ ಒಂದಷ್ಟು ಜೈವಿಕ ಪೀಡೆನಾಶಕಗಳನ್ನು ಬಳಸ್ಬೋದು. ಅದ್ರ ಜೊತೆಗೆ ಇತ್ತೀಚೆಗೆ ಗೊಬ್ಬರದ ಹುಳ ಅಂತ ಸಮಸ್ಯೆ ಇರೋ ಕಡೆ ತಾವು ಮೆಟರಿಸಿಯಂ ಅನ್ನೋ ಶಿಲೀಂಧ್ರನ ಕೂಡ ತಾವು ಬಳಸ್ಬೋದು. ಅಂತ ಶಿಲೀಂಧ್ರನ ಬಳಸಿದಂಥ ಎರೆಹುಳು ಗೊಬ್ಬರ ಆಗಲಿ ಮನೆ ಗೊಬ್ಬರನ ಹಾಕಬೇಕು. ಅದ್ರ ಜೊತೆಗೆ ಸಾಧ್ಯವಾದಲ್ಲಿ 1/2 kg-ಯಿಂದ 1 kg ಉತ್ತಮ ಗುಣಮಟ್ಟದ ಬೇವಿನ ಹಿಂಡಿ. ಎಣ್ಣೆ ಅಂಶ ಜಾಸ್ತಿ ಇದ್ರೆ ಕೇವಲ 200 ಗ್ರಾಮ್ ಆದರೂ ಸಾಲುತ್ತೆ. ಆದರೆ ಇವತ್ತು ಬಹಳಷ್ಟು ಕಡೆ ಮಾರ್ಕೆಟಲ್ಲಿ ಎಣ್ಣೆ ಅಂಶ ಕಮ್ಮಿ ಇರುತ್ತೆ. ಅಂಥ ಹಿಂಡಿ ಆದರೆ ನೀವು 1 kg ಕೂಡ ಬಳಸ್ಬೋದು. ಆ ಹಿಂಡಿಯನ್ನು ಹಾಕಿ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ತದನಂತರ ಗಿಡಗಳನ್ನು ನಾಟಿ ಮಾಡಬೇಕಾದ್ರೆ ನೀವು ನೆಲಮಟ್ಟದಿಂದ ಕೇವಲ 1 ಅಡಿ ಆಳದಲ್ಲಿ ನೀವು ನಾಟಿ ಮಾಡಿದರೆ ಸಾಕು. ಅದಕ್ಕಿಂತ ನೀವು 3 ಅಡಿ ಆಳ ತೆಗೆದೀನಿ ಅಂದ್ಬಿಟ್ಟು 3 ಅಡಿ ಆಳಕ್ಕೆ ನಡೆದು ಬಹಳ ಸೂಕ್ತ ಅಲ್ಲ. ಈ 1 ಅಡಿ ನಾಟಿ ಮಾಡಿ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಿ ಚೆನ್ನಾಗಿ ಅಮ್ಕಿ ತದನಂತರ ನೀವು ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕೆಂದರೆ ಬೇರು ಬಿಟ್ಕೊಳ್ಳೋಕ್ಕೆ ಬಹಳ ಸುಲಭ ಆಗ್ತದೆ. ಏನಕ್ಕೆ, ಈಗ ಅಡಿಕೆಯಲ್ಲೂ ಕೂಡ ಸೇರ್ಗುಣಿಯನ್ನು ನೋಡ್ತಾ ಇದೀವಿ ನಾವು. ಸೇರ್ಗುಣಿ ಅಂತ ಹೇಳಿದ್ರೆ ನಾವೇನು ಅಳತೆಗೆ ಸೇರ್ ಬಳಸ್ತೀವಿ ಅಷ್ಟೇ, ಆ ಗಿಡ ಹೋಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ನಿಮಗೆ ಹೊಸ ಬೇರ್ಗಳು ನೀವು ನೋಡಿದ್ರೆ ಒಂದು ಕವರ್ ಕಿತ್ತರೆ ಅಡಿಕೆ ಗಿಡದ್ದು ಬೇರ್ಗಳು ಬಿಳಿ ಬಣ್ಣದಿರ್ತದೆ, ಬಹಳ ಸೂಕ್ಷ್ಮವಾಗಿರ್ತವೆ. ನೀವು ಸೈಡಲ್ಲಿ ಕಾಂಕ್ರೀಟ್ ಹಾಕ್ದಂಗಾಗಿರುತ್ತೆ ಆ ಸೇರ್ಗುಂಡಿಯಲ್ಲಿ. ಅಂತ ಇದರಲ್ಲಿ ಬೇರ್ಗಳು ಸುಲಭವಾಗಿ ಹರಡಕ್ಕಾಗಲ್ಲ. ಆದರೆ ನೀವು ಯಾವಾಗ ಗುಂಡಿ ಅಗಲವಾಗಿ ತುಂಬಿ ಮಣ್ಣನ್ನು ಲೂಸ್ ಮಾಡಿ ಮೇಲ್ಮಣ್ಣು ಹಾಕ್ತಿರೋ, ಆ ಹೊಸ ಬೇರ್ಗಳು ಹರಡ್ಕೊಳ್ಳೋಕ್ಕೆ ಬಹಳ ಸುಲಭ ಆಗ್ತದೆ. ಬೇಗ ಬೆಳ್ಕೊಂಡು ಹೋಗ್ತವೆ. ಅವು ಬೇಗ ಬೆಳೆದಷ್ಟು ನಮಗೆ ಬೇಗ ಪೋಷಕಾಂಶ ಇರ್ಕೊತವೆ, ಬೇಗ ಏರ್ತಾ ಹೋಗ್ತವೆ. ಅದರಿಂದಾಗಿ ಈ ತೆಂಗಿನ ಮರ ನಾಟಿಯಲ್ಲೂ ಕೂಡ ನಾವು ಇಷ್ಟನ್ನು ಗಮನ ಹರಿಸ್ಕೊಂಡು ನಾವು ನಾಟಿ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಯಾರು ರಾಸಾಯನಿಕ ಕೃಷಿ ಮಾಡ್ತಿರೋ ಅವರು ತಾವು ಉಪಯೋಗಿಸೋಕೆ ಇಷ್ಟ ಇದ್ರೆ ಸ್ವಲ್ಪ ಫಿರಿಡಾಂಗ್ ಕಾಳನ್ನು ಬರ್ತಿತ್ತು, ಈಗ ಅದು ಬರಲ್ಲ. ಕೀಟನಾಶಕದ ಹುಡಿಗಳನ್ನು ನೀವು ಅದರಲ್ಲಿ ಸೈಪರ್ಮೆಥ್ರಿನ್ ಪೌಡರ್ ಸಿಗುತ್ತೆ. ಅಂದರೆ ಗೆದ್ದಲು ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ನೀವು ಬಳಸ್ಬೋದು ಕೂಡ. ಮತ್ತು ಅದ್ರ ಜೊತೆಗೆ ನೀವು ಸ್ವಲ್ಪ ಪ್ರಮಾಣದ DAP, ಫಾಸ್ಫರಸ್ ಮತ್ತು ಸಾರಜನಕನೂ ಕೂಡ ತಾವು ಬಳಸ್ಬೋದು. ಅಂದರೆ ನೀವು ರಾಸಾಯನಿಕ ಕೃಷಿ ಮಾಡ್ತೀನಿ ಅಂದರೆ. ತಾವು ರಾಸಾಯನಿಕ ಮಾಡಿದ್ರು ಕೂಡ ನಾನು ಮೊದಲೇ ಹೇಳಿದಷ್ಟು ಮನೆ ಗೊಬ್ಬರ ಮತ್ತು ಇದನ್ನು ಬಳಸಿದ್ರು ಕೂಡ ಒಂದು ತೆಂಗಿನ ಗಿಡ ಭಾಳ ಸುಲಭವಾಗಿ ಬೆಳೀತದೆ. ಮತ್ತು ಇದನ್ನು ನಾಟಿ ಮಾಡ್ಬೇಕಾದ್ರೆ ಇನ್ನೊಂದು ಗಮನ ಏನು ಇಟ್ಕೋಬೇಕಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ನಾವು ಒಂದೇ ಬೆಳೆಯಿಂದ ಪೂರ್ಣ ಆದಾಯ ಪಡಿತೀವಿ ಅನ್ನೋದು ಬಹಳ ಸುಳ್ಳಾಗಿದೆ. ಮತ್ತು ನಮ್ಮಲ್ಲಿ ಇವತ್ತು ಜಮೀನು ಸಿಗುವಂಥ ಅವಕಾಶ ಕೂಡ ಈಗ ನಮ್ಮ ತಾತನಿಗೆ 5 ಎಕರೆ ಇದ್ದರೆ ನನಗೆ ವರ್ಷೊಳಗೆ ಅದು 1 ಎಕರೆ 2 ಎಕರೆ ಆಗಿರ್ತದೆ. ಅದರಿಂದಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಬಹುಮಾಡಿ ಬೆಳೆ ಪದ್ಧತಿಯನ್ನು ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಅಂಥ ಉದ್ದೇಶ ನಮ್ಮ ಮನದಲ್ಲಿದ್ದರೆ ದಯವಿಟ್ಟು ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಕನಿಷ್ಠ ಪಕ್ಷ 30ರಿಂದ 33 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ರೆ ಒಳ್ಳೆಯದು. ಅವಾಗ ನಿಮ್ಗೆ ಏನಾಗುತ್ತೆ, ಬೇರೆ ಬೆಳೆಗಳನ್ನು ನಿಮ್ಮ ಈ ತೆಂಗಿನ ಬೆಳೆ ಒಳಗೆ ಅಂತರ ಬೆಳೆಗಳಾಗಿ ಸಂಯೋಜನೆ ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಹೆಚ್ಚಾಗಿ ಸಿಗ್ತವೆ. ಆದರೆ ಇವತ್ತಿನ ದಿನಗಳಲ್ಲಿ 20 ಅಡಿ 22 ಅಡಿಗೆಲ್ಲ ನಾಟಿ ಮಾಡಿದ್ರೆ ಹೆಚ್ಚಿನ ಕತ್ತಲು ಆವರಿಸ್ಕೊಳ್ತದೆ. ಮಧ್ಯದಲ್ಲಿ ಅನೇಕ ಬೆಳೆಗಳನ್ನು ನೀವು ಸೇರ್ಸೋಕ್ಕಾಗೋದಿಲ್ಲ. ಆದರೆ ಇದರಲ್ಲೂ ಕೂಡ ಗಿಡ್ಡ ತಳಿಗಳು ಬರ್ತವೆ. ಗಿಡ್ಡ ತಳಿಗಳನ್ನು ಖಂಡಿತವಾಗಿ ನೀವು 20 ಅಡಿ 23 ಅಡಿಗೆ ನಾಟಿ ಮಾಡ್ಬೋದು. ನಾನು ಇದುವರೆಗೆ ಹೇಳಿದ್ದು ಎತ್ತರ ತಳಿಗಳು, ನಮ್ಮ ನಾಟಿ ತಳಿಗಳಾದಂತಹ ಅರ್ಸಿಕೆರೆಟಾಲ್ ಅಥವಾ ತಿಪ್ಟೂರ್ ಎತ್ತರ ತಳಿ ಇರ್ಬೋದು, ಮತ್ತು ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತೀವಿ. ಇಂಥ ತಳಿಗಳಿಗೆ ನೀವು ಇದಿಷ್ಟನ್ನು ಪಾಲನೆ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳಬಹುದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡ್ಬೋದು, ಅಥವಾ ನಮ್ಮ ವಿಶ್ವವಿದ್ಯಾಲಯದ ಯಾವುದೇ ಒಂದು ರಿಸರ್ಚ್ ಸ್ಟೇಷನ್ ಆಗಿರ್ಬೋದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗವನ್ನು ಕೂಡ ತಾವು ಸಂಪರ್ಕ ಮಾಡ್ಬೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಭರತ್ ಅವರು ಯಾವ ರೀತಿಯ ಒಂದು ತೆಂಗಿನ ಸಸಿಯನ್ನು ಆಯ್ಕೆ ಮಾಡಬೇಕು, ಅಂದರೆ ಬೀಜವಾಗಿ ತೆಂಗನ್ನು ಯಾವ ರೀತಿ ಆಯ್ಕೆ ಮಾಡಬೇಕು, ಮತ್ತು ನರ್ಸರಿಯಲ್ಲಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ಪೊಸಿಷನಲ್ಲಿ ಅದನ್ನು ಇಡಬೇಕು, ಏನಕ್ಕೆ ಇಡಬೇಕು,
ಮತ್ತು ಎಷ್ಟು ತಿಂಗಳಿಗೆ ಅದು ಮೊಳಕೆ ಹೊಡೆದು ಬರುತ್ತೆ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.